ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಜ್ಞಾನ ಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ನಮನವನ್ನು ಸಲ್ಲಿಸುತ್ತಾ ನೀವೆಲ್ಲರೂ ಸಹ ಈ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಹಾಗೆ ಒಂದು ಕಮೆಂಟ್ ಮಾಡಿ ಅದರಲ್ಲಿರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತು ನೋಡಿ, ನವರಾತ್ರಿಯ 5ನೇ ದಿನದ ಮಹತ್ವದ ದಿನ ಸ್ಕಂದ ಮಾತೆಯ ದಿನ. ನೋಡಿ, ಪಾರ್ವತೀದೇವಿ ಹಿಮವಂತನ ಮಗಳಾಗಿ ಜನನವನ್ನು ತಾಳಿದ್ಲು. ಶಿವನನ್ನು ಒಲಿಸ್ಕೊಂಡು ಮದುವೆಯಾದಳು. ಮದುವೆಯಾದ ಮೇಲೆ ಸಂತಾನ ಫಲಕ್ಕೆ ಬರಬೇಕಲ್ಲ, ಯಾವುದು ಬಂದರೂ ಸಹ ಭಗವಂತನಲ್ಲಿ ಒಂದು ವಿಶೇಷವಾದ ಒಂದು ಚೈತನ್ಯವಂತೂ ಇದ್ದೇ ಇದೆ. ನೀವು ನೋಡ್ಬೋದು, ಕಾರ್ತೀಕ ಮಹಾ ದೈತ್ಯ, ಕಾರ್ತೀಕ ವೀರ ಅನ್ನುವಂಥ ಮಹಾ ದೈತ್ಯ ಇರ್ತಾರೆ. ಕಾರ್ತೀಕ ವೀರ ಇಡೀ ದೇವಲೋಕವನ್ನು ಆವರಿಸ್ಕೊಂಡು ಎಲ್ಲ ದೇವಾನುದೇವತೆಗಳಿಗೆ ನಾನಾ ರೀತಿಯಾದಂಥ ಚಿತ್ರ ಹಿಂಸೆಗಳನ್ನು ಕೊಡ್ತಿರ್ತಾನೆ. ಅವರನ್ನು ಸಂಹಾರವನ್ನು ಮಾಡಬೇಕು ಅಂತಂದ್ರೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಅವರನ್ನು ಒಂದು ವರವನ್ನು ಪಡ್ಕೊಳ್ತಾನೆ. ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡ್ಕೊಳ್ತಾನೆ. ನನಗೆ ಯಾರಿಂದಲೂ ಮರಣವೇ ಬರಬಾರದು. ಬ್ರಹ್ಮದೇವ ಹೇಳ್ತಾನೆ, ಮರಣವೇ ಬರಬಾರದು ಅಂತಂದರೆ ಸಾಧ್ಯವಿಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆದರೆ ಇದನ್ನು ಬಿಟ್ಟು ನೀನು ಏನಾದರೂ ವರವನ್ನು ಕೇಳು, ಹಾಗಾದರೆ ನನಗೆ ಯಾವ ದೇವಾನುದೇವತೆಗಳಿಂದಲೂ ಮರಣ ಬರಬಾರದು, ಯಾವ ಜೀವಿಯಿಂದಲೂ ಮರಣ ಬರಬಾರದು. ನನಗೆ ಮರಣ ಬರಲೇಬೇಕು ಅನ್ನುವುದಾದರೆ ಶಿವ ಮತ್ತು ಪಾರ್ವತಿಯ ದಾಂಪತ್ಯದಲ್ಲಿ ಜನಿಸಿರುವಂತಹ ಮಗನಿಂದ ಮಾತ್ರ ಮರಣ ಬರಬೇಕು. ಅವನು ಅನ್ಕೊಂಡ್ಬಿಡ್ತಾನೆ, ಶಿವ ಯಾವಾಗಲೂ ಕೈಲಾಸದಲ್ಲಿ ಬ್ಯುಸಿಯಾಗಿರ್ತಾನೆ, ದೇವಿ ಜಗನ್ಮಾತೆ ಯಾವಾಗಲೂ ಸಹ ದೇವತೆಗಳ ಸಂರಕ್ಷಣೆ ಮಾಡೋದ್ರಲ್ಲೇ ಕಾಲ ಕಳೀತಿರ್ತಾರೆ, ಇವರಿಗೆ ಮಕ್ಕಳು ಫಲಗಳೆಲ್ಲ ಆಗುತ್ತೆ. ಆಲೆ ಮಗನಾಗಿ ಗಣೇಶನನ್ನ ಜನನವನ್ನು ತಾಳಿದ್ದಾನೆ, ಇನ್ನು ಸಾಧ್ಯವಾಗುವುದಿಲ್ಲ ಬಿಡಿ ಇದು ಅಂತ ಅವನು ಅನ್ಕೊಂಡಿರ್ತಾನೆ. ಆದರೆ ಇವನನ್ನು ಸಂಹಾರವನ್ನು ಮಾಡುವುದಕ್ಕೋಸ್ಕರವಾಗಿ ಪಾರ್ವತಿ ಪರಮೇಶ್ವರರು ಸ್ಕಂದ ಮಾತೆ ಅವತಾರವನ್ನು ತಾಳ್ತಾಳೆ. ಅಂದರೆ ಸ್ಕಂದ ಕಾರ್ತಿಕ ವೀರನನ್ನು ಸಂಹಾರ ಮಾಡಿದಂಥವನು ಕಾರ್ತಿಕೇಯ ಅಂತ ಹೆಸರನ್ನು ಪಡಿತಾನೆ. ಮತ್ತೆ ಮುರುಗನ್ ಅಂತ ಹೇಳ್ತಿರ್ತೀವಿ. ನಂತರದಲ್ಲಿ ಅವನು ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಮಾತೆ, ಸ್ಕಂದ ಪುರುಷ ಅಂತ ಹೆಸರನ್ನು ಪಡ್ಕೊಳ್ತಾನೆ. ಅವನೇ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಯ ಮಾತೆಯ ಅವತಾರವನ್ನು ತಾಳ್ತಾಳೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪಾರ್ವತೀ ದೇವಿ ಜನ್ಮವನ್ನು ಕೊಟ್ಟಂತಹ ಒಂದು ಅವತಾರ ಸ್ಕಂದ ಮಾತೆಯ ಅವತಾರ. ನಂತರ ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಂತಹ ದೇವಿ ಅವಳು ಸ್ಕಂದ ಮಾತೆಯಾಗಿ ಕಂಗೊಳಿಸ್ತಾಳೆ. ಇಲ್ಲಿ ಕೇವಲ ಪಾರ್ವತೀ ದೇವಿಗೆ ಮಗನಾಗಿ ಒಬ್ಬ ಮಗು ಹುಟ್ಟುತ್ತೆ. ಆ ಮಗುವಿಗೆ ಕಾರ್ತಿಕೇಯ ಅಂತ ಹೆಸರನ್ನಿಡ್ತಾರೆ. ಸುಬ್ರಹ್ಮಣ್ಯ, ಸ್ಕಂದ, ಈ ಮುರುಘ ಅಂತ ಹೆಸರನ್ನಿಟ್ಟು ಅವನನ್ನು ತೊಡೆ ಮೇಲೆ ಕೂರಿಸ್ಕೊಳ್ತಾಳೆ. ಮುಂದೆ ಇದೇ ಮಗುವೆ ಒಂದು 12 ವರ್ಷವಾದ ಆಗುವಂಥ ಸಂದರ್ಭದಲ್ಲಿ 12 ವರ್ಷಕ್ಕೆ ಸರಿಯಾಗಿ ಮಗುವಿಗೆ ತನ್ನ ಅವತಾರದ ವಿಶೇಷತೆ ಅರ್ಥವಾಗಿ ಅದೇ ಕಾರ್ತಿಕ ವೀರಾರ್ಜುನನನ್ನು ಸಂಹಾರವನ್ನು ಮಾಡ್ತಾನೆ. ಅದು ಮಹಾ ಸುಬ್ರಹ್ಮಣ್ಯ ಅವತಾರದ ಸಂಪೂರ್ಣವಾದಂತಹ ಒಂದು ಅವತಾರದ ಸಫಲತೆಯ ಒಂದು ಅವತಾರ. ಇದಕ್ಕೆ ಕಾರಣಕರ್ತರಾದಂಥವರು ಪಾರ್ವತೀ ದೇವಿ. ಸ್ಕಂದ ಮಾತೆಯಾಗಿ ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯಾಗಿ ಜಗತ್ತಿನಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ. ನಮಗೆ ಗೊತ್ತಾಗುತ್ತೆ, ಈ ಪೂಜೆಯನ್ನು ಮಾಡೋದ್ರಿಂದ ಮಾತೃ ವಾತ್ಸಲ್ಯ ಬರುತ್ತೆ, ಪುತ್ರ ಸಂತಾನ ಬರುತ್ತೆ, ಮತ್ತು
ಸುಬ್ರಹ್ಮಣ್ಯ ಸ್ವಾಮಿಯಂತಹ ಒಂದು ಲೋಕಕ್ಕೆ ವರವಾಗುವಂತಹ ಮಕ್ಕಳು ಜನನವನ್ನು ತಾಳುವಂತಹ ಅನುಗ್ರಹವನ್ನು ಈ ಸ್ಕಂದ ಮಾತೆ ನಮಗೆ ನೀಡ್ತಾಳೆ. ಆದ್ದರಿಂದ ಸ್ಕಂದ ಮಾತೆಯನ್ನು ಸಂತಾನ ದೇವಿಯಾಗಿ, ಸ್ಕಂದ ಮಾತೆಯಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ನವರಾತ್ರಿಯಂದು ತಾವೆಲ್ಲರೂ ಸಹ ನವರಾತ್ರಿಯ ಈ 5ನೇ ದಿನದಂದು ತಾವೆಲ್ಲರೂ ಹೋಗಿ ಆ ಸ್ಕಂದ ಮಾತೆಯ ದರ್ಶನವನ್ನು ಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ನಮನವನ್ನು ಸಲ್ಲಿಸ್ತೇನೆ. ನಮಸ್ಕಾರ.